ಸೊ ನಿನ್ನ ಡೈರೆಕ್ಟರ್ ರಾಮನಹಳ್ಳಿ ಜಗನ್ನಾಥ್ ಅವರು, ಜಗನ್ ಅವ್ರದ್ದು ಹೊಂದಿಸಿ ಬರೆಯಿರಿ ನನಗೆ ಇಷ್ಟ ಆಗಿತ್ತು. ಅಂಡ್ ನೀನು ಜಗನ್ ಅವರೆಲ್ಲ ನನ್ನ ಬಿಗ್ ಬಾಸ್ ಟೈಮ್ ಅಲ್ಲಿ ಆಕ್ಚುಲಿ ವಿಡಿಯೋ ಎಲ್ಲ ಮಾಡಿಕೊಟ್ಟು ತುಂಬಾ ಸಪೋರ್ಟ್ ಮಾಡಿದ್ರು. ನಾನ್ ಕೇಳೋದು ಜಗನ್ ಅವರಿಗೆ ಒಂದು ಮಾತು ನೀನೇನಾದ್ರು ಹೇಳಬೇಕು ಅಂತಂದ್ರೆ ವಾಟ್ ಯು ವಾಂಟ್ ಟು ಸೇ ಆಸ್ ಅನ್ ಆಕ್ಟರ್? ಯಾಕಂದ್ರೆ ಈಸ್ ಅ ವೆರಿ ವೆಲ್ ಟ್ಯಾಲೆಂಟೆಡ್ ರೈಟರ್, ಆಸ್ ಅ ವೆರಿ ವೆರಿ ವೆಲ್ ನೋನ್ ಡೈರೆಕ್ಟರ್. ಯಾಕಂದ್ರೆ ಹೊಂದಿಸಿ ಬರೆಯಿರಿ ಥಿಯೇಟರ್ ಅಲ್ಲಿ ಅವ್ರಿಗೆ ಅಷ್ಟು ವರ್ಕೌಟ್ ಆಗಿಲ್ಲ, ಬಟ್ ಸಿನಿಮಾ OTT ಬಂದಾಗ ತುಂಬಾ ಇಷ್ಟಪಟ್ಟು ಜನ ಥಿಯೇಟರ್ ಅಲ್ಲಿ ನೋಡ್ಬೇಕಾಗಿತ್ತು ಈ ಸಿನಿಮಾನ ಅಂತ ಬೇಸರ ಮಾಡ್ಕೊಂಡಿದ್ದೆ. ಆ ಲಿಸ್ಟ್ ಅಲ್ಲಿ ನಾನು ಇದ್ದೀನಿ. ಅದಕ್ಕೆ ನಾನು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ನಾನು ತೀರ್ಥ ರೂಪ ತಂದೆ ಅವರಿಗೆ ನಾನು ಫಸ್ಟ್ ಬಂದು ನೋಡಿದ್ದೀನಿ ಅಂಡ್ ಐ ಲವ್ಡ್ ಇಟ್. ಇಫ್ ಯು ವಾಂಟ್ ಟು ಸೇ ಸಮಥಿಂಗ್ ಟು ಸಮಥಿಂಗ್ ಯು ಮೀನ್ ಡಿಸ್ಕ್ರೈಬ್ ಮಾಡೋದು ಅಂತ ಅಂದ್ರೆ ಅಬೌಟ್ ಹಿಮ್, ಟು ಹಿಮ್, ವಾಟ್ ಎವರ್. ಒನ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಲಿಟ್ರಲಿ ಅವರು ಈಸ್ ಎ ಸೋಲ್ಫುಲ್ ಪರ್ಸನ್ ಅಂತ ನನಗೆ. ಅಂದ್ರೆ ತುಂಬಾ ಭಾವನೆಗಳಿರೋ ಮನುಷ್ಯ ಅವರು. ಅದಕ್ಕೊಂದು ನಾನು ಅವರು ಮತ್ತೆ ಪ್ರಶಾಂತ್ ಸರ್ ಮತ್ತೆ ಅವರು ಬರ್ದಿರುವಂತಹ ಡೈಲಾಗ್ ಅಲ್ಲಿ ನನ್ಗೆ ಅನ್ಸುತ್ತೆ ಆ ಡೈಲಾಗ್ ಪ್ರತಿ ಒಂದ್ರಲ್ಲೂ ತುಂಬಾನೇ ಭಾವನೆ ಇದೆ. ಯು ಕ್ಯಾನ್ ಕಂಟಿನ್ಯೂ. ಲಿಟ್ರಲಿ ನನಗೂ ಆ ಒಂದು ಇನಿಷಿಯಲಿ ಪ್ರೀ ಪ್ರೊಡಕ್ಷನ್ ಹೋಗ್ತಿರ್ಬೇಕಾದ್ರೆ ನಾನು ಎಲ್ಲದರಲ್ಲೂ ಇನ್ವಾಲ್ವ್ ಆಗಿದ್ದಲ್ಲ ಅವ್ರ ಜೊತೆ. ಬರಿಬೇಕಾದ್ರೂ ಎಲ್ಲೋ ಒಂಥರ ಕನೆಕ್ಟ್ ಮಾಡ್ತಾರೆ, ಎಲ್ಲೋ ನಮ್ಮ ಭಾವನೆಗಳನ್ನ ಒಳಗಡೆಯಿಂದ ಎಳ್ದಿ ನಾವು ತಪ್ಪು ಮಾಡಿರೋ ನಮ್ಮ ಪಶ್ಚಾತ್ತಾಪಗಳೆಲ್ಲ ಎದ್ ಕಾಣಿಸ್ಬೇಕು, ನಾವು ಮಾಡಿರೋ ಒಳ್ಳೆ ಕೆಲಸಗಳು ಎದ್ ಕಾಣಿಸ್ಬೇಕು, ಅಥವಾ ಮುಂದೆ ನಾವು ಮಾಡೋ ಕೆಲ್ಸಗಳಿಂದ ಏನಾದ್ರು ಇದು ಇನ್ನೊಬ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ಬೇಕು. ಆ ತರದೊಂದು ಥಾಟ್ ಅಲ್ಲಿ ಇಟ್ಕೊಂಡೆ ಬರೀತಾರೆ ಡೈಲಾಗ್ ಅಂದ್ರೆ. ಅದನ್ನೆಲ್ಲ ನನ್ಗೆ ಫಸ್ಟ್ ಹಂಗೆ ಹೇಳ್ಬೇಕಾದ್ರೆ ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಅವರು ಇದು ಹೇಳ್ತಿರ್ಬೇಕಾದ್ರೆ ಯಾಕೆ ಈ ಕನ್ಸರ್ನ್ ಯಾಕಿದೆ ಇವ್ರಿಗೆ, ಇನ್ನೊಬ್ರು ಭಾವನೆ ಯಾಕೆ ಇವ್ರಿಗೆ ಎಷ್ಟು ಮ್ಯಾಟರ್ ಆಗ್ತಿದೆ ಅಂತ ನನ್ಗೆ ಅನ್ಸ್ತಿತ್ತು. ಬಟ್ ಅವ್ರು ಆಸ್ ಎ ಪರ್ಸನ್ ಈಸ್ ಲೈಕ್ ದಟ್. ಒಂಥರ ಎಲ್ಲರ ಭಾವನೆಯನ್ನು ಹತ್ಕೊಂಡು, ಆಮೇಲೆ ನಾವು ಅದು ಪ್ರ್ಯಾಂಕ್ ಮಾಡಕ್ಕೂ ಟ್ರೈ ಮಾಡಿದ್ವಿ. ಅಷ್ಟು ಈಸಿಯಾಗಿ ಪ್ರ್ಯಾಂಕು ಆಗ್ಲಿಲ್ಲ, ಅವರು ಟ್ರಿಗರು ಆಗ್ಲಿಲ್ಲ. ಹಂಗೆ ಆ ಮನುಷ್ಯ ಒಂಥರ ಇನ್ನೊಬ್ರು ಭಾವನೆಗಳಿಗೆ ಬೆಲೆ ಕೊಟ್ಟಿರೋ ಮನುಷ್ಯ. ಅಂದ್ರೆ ತುಂಬಾ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಮನುಷ್ಯನ ಜೀವನ ಏನು, ಸಾವು ಮತ್ತೆ ಹುಟ್ಟು ಮಧ್ಯದಲ್ಲಿ ಏನೇನ್ ನಡೆಯುತ್ತೆ ಅನ್ನೋದು ಚೆನ್ನಾಗ್ ಗೊತ್ತು ಅವ್ರಿಗೆ. ಹಂಗಾಗಿ ಹೊಂದಿಸಿ ಬರೆಯೋನು ಹಂಗೆ ಬರ್ತಾರೆ. ಬದುಕು ಬಂದದ್ದು ಸ್ವೀಕರಿಸಿ ಹೆಂಗ ಅವರು ಸಪ್ರೇಟಲ್ ಆಗಿ ಇಟ್ಕೊಂಡು ತೋರಿಸಿದಾರ. ನಮ್ ಸಿನಿಮಾದಲ್ಲೂ ಅದೇ ಒಂಥರ ಅಂದ್ರೆ ನೀವು ಬದುಕ್ತಿದ್ದೀರ ಗುರು, ನೀವು ನಿಮ್ ಲೈಫ್ ನ ಅಲ್ಲಿ ನೋಡಿ ಸಾಕು, ನೀವೇನೋ ಕಾಣ್ದಿರೋ ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ಬಿಡಿ, ನಿಮ್ ಸುತ್ತಮುತ್ತಲ ಇರೋದು ಮಾತ್ರ ಯೋಚನೆ ಮಾಡಿ. ಆ ಭಾವನೆಗಳನ್ನ ಫಸ್ಟ್ ನೀವು ಬಿಲ್ಡ್ ಮಾಡ್ಕೊಳ್ಳಿ ಅಂತ ಪರ್ಸನ್. ಸೊ ಹಂಗಾಗಿ ನಂಗೆ ಆಸ್ ಎ ಪರ್ಸನ್ ನಂಗೆ ಅದೊಂದು ಇಷ್ಟ, ಭಾವನೆಗಳು ಇಷ್ಟ. ವೆರಿ ನೈಸ್. ಅಂಡ್ ನನಗೆ ಇನ್ನೊಂದು ಪ್ರಶ್ನೆ. ನಿನ್ ಫ್ಯಾನ್ಸ್ ಅಪ್ಪ, ನಿನ್ ಫ್ಯಾನ್ಸ್ ನಮ್ ರಿಷಿ ಸರ್ಗೆ ಸಪೋರ್ಟ್ ಮಾಡ್ತಾ ಇದೀರಾ, ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಅಂತ ಎಲ್ಲ ಫುಲ್ ಟ್ಯಾಗ್ ಮಾಡ್ತಾ ಇದಾರೆ, ನನಗೆ ಕಮೆಂಟ್ಸ್ ಮಾಡ್ತಾ ಇದಾರೆ. ಅಂಡ್ ಇದು ನಮ್ಗೆ ಮುಂಚೆಯಿಂದನೂ ಅಂದ್ರೆ ಮ್ಯೂಚುವಲ್ ಆಗಿ ನೀನ್ ನನಗೆ ಸಪೋರ್ಟ್ ಮಾಡಿದ್ದು ಬಿಗ್ ಬಾಸ್ ಅಲ್ಲಿ, ಆ ಟೈಮ್ಗೆ ರಿಷಿ ಸರ್ ಸಪೋರ್ಟ್ ಮಾಡಿದ್ದಾರೆ, ನಾವು ವೋಟ್ ಮಾಡ್ತೀವಿ ಅಂತ ಎಷ್ಟೊಂದ್ ಜನ ಕಮೆಂಟ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ಮತ್ತೆ ಮ್ಯೂಚುವಲ್ ಆಗಿ ಆಗ್ತಾನೆ ಇದೆ, ನೀನ್ ನನಗೋಸ್ಕರ ಇನ್ನೆಲ್ಲೋ ಪೋಸ್ಟ್ ಮಾಡಿದಾಗ ಅವರು. ಸೊ ನಾನು ನಿನ್ ಕೇಳ್ಬೇಕಾಗಿರೋದು, ನಿನ್ ಫ್ಯಾನ್ಸ್ ಬಗ್ಗೆ ನೀನ್ ಒಂದ್ ಮಾತು ಹೇಳಿ. ಯಾಕಂತಂದ್ರೆ ದೇ ಆಲ್ವೇಸ್ ಸ್ಟುಡ್ ಬೈ ಯು, ನಿನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ನಿನ್ನ ಫ್ಯಾನ್ಸ್ ಗೆ ತೆಲುಗುನಲ್ಲಿ ಆಕ್ಚುಲಿ ಯು ಹ್ಯಾವ್ ಹ್ಯೂಜ್ ಆಡಿಯನ್ಸ್ ಇನ್ ತೆಲುಗು ಸೀರಿಯಲ್ ಇದ್ರಲ್ಲಿ. ಆ ತೆಲುಗು ಸೀರಿಯಲ್ ಫ್ಯಾನ್ಸ್ ಏನಿದ್ದಾರೆ ಅವರು ನಿನ್ನನ್ನು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಸೊ ಯಾಕಂದ್ರೆ ನೀನ್ ಪ್ರಿಯಮೈನ ನಾನಕು ಅಂತ ತೆಲುಗುಲು ಈ ಸಿನಿಮಾನ ರಿಲೀಸ್ ಮಾಡ್ಬೇಕು ಅಂತ ಅದಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ. ಸೊ ಅವ್ರು ವೇಟ್ ಮಾಡ್ತಾ ಇದಾರೆ, ಅವ್ರಿಗೆ ನೀನ್ ಏನ್ ಹೇಳೋದಕ್ಕೆ ಇಷ್ಟ? ಮುಂಚೆ ನೀನ್ ಹೇಳ್ದಂಗೆ ತೆಲುಗು ಜನ ನಂಗೆ ತೋರಿಸೋ ಪ್ರೀತಿ ತುಂಬಾ ದೊಡ್ಡದು. ನನ್ ಯೋಗ್ಯತೆಗೂ ಮೀರ್ ತೋರ್ಸ್ಬಿಟ್ಟವ್ರು. ನಾನು ಅದೇ ಹೇಳ್ತಿದ್ವಿ, ಎಲ್ಲಾ ಕಡೆ ಅದೇ ಹೇಳ್ತಾ ಇದೀನಿ. ಅಂದ್ರೆ ಈಗ ಮೊನ್ನೆ ನಾನು ಫಸ್ಟ್ ಡೇ ಶೋಗೆ ಟೇಕ್ ಇಟ್ ಬ್ಯಾಕ್ ಅಂದ್ರೆ ಇಲ್ಲ, ನಾನು ಒಪ್ಪಲ್ಲ. ಯಾಕೆ ಅಂತಂದ್ರೆ ನಿನ್ಗ ಆ ಯೋಗ್ಯತೆ ಇರೋದಕ್ಕೇನೆ ನಿಂಗೆ ಅವ್ರ ಪ್ರೀತಿ ಕೊಟ್ಟಿರೋದು ಇತ್ತು. ಅವ್ರು ನನ್ಗೆ ಯೋಗ ಅನ್ಸುತ್ತೆ, ಅವ್ರೇ ನನ್ಗೆ ಯೋಗ ತಂದ್ಕೊಟ್ಟಿರೋದು ಅನ್ಸುತ್ತೆ, ಹಂಗ ಹೇಳ್ತೀನಿ ಬೇಕಿದ್ರೆ. ಅಂದ್ರೆ ಈಗ ಮೊನ್ನೆ ಅಷ್ಟೇ ಫಸ್ಟ್ ಡೇ ಸಿನಿಮಾ ರಿಲೀಸ್ ಆದಾಗ ಒಂದು ಹುಡುಗಿ ಹೈದರಾಬಾದ್ ಇಂದ ಬಂದಿರೋದು ನೋಡಕ್ಕೆ. ಅವ್ರು ಅಲ್ಲಿಂದ ಬಂದು ಬಸ್ ಮಾಡ್ಕೊಂಡು ಇಲ್ಲಿ ಎಲ್ಲಿರ್ತಾರೇನೋ ಗೊತ್ತಿಲ್ಲ, ಎಲ್ಲಿ ಏನು ಅಂತ ಪ್ಲಾನ್ ಇಲ್ಲ, ಅವ್ರಿಗೆ ಯಾರು ಪರಿಚಯನೂ ಇಲ್ಲ. ಅದ್ ನೋಡ್ಬೇಕು ಅನ್ನೋಕ್ಕೋಸ್ಕರ ಫಸ್ಟ್ ಡೇನ ಅಲ್ಲಿಂದ ಬಂದಿದ್ದಾರೆ. ನನಗೆ ಅದೆಲ್ಲ ತುಂಬಾ ದೊಡ್ಡದು ಅನ್ಸುತ್ತೆ. ಅವ್ರ ಆ ಎಫರ್ಟ್, ಆಮೇಲೆ ಅವ್ರು ತೋರ್ಸೋ ಪ್ರೀತಿ, ಅಂದ್ರೆ ಹಂಗ್ ಕನೆಕ್ಟ್ ಆಗ್ಬಿಟ್ಟಿದ್ರು ಆ ಕ್ಯಾರೆಕ್ಟರ್, ನಾನು ಮಾಡಿ ಸೀರಿಯಲ್ ಕ್ಯಾರೆಕ್ಟರ್ಗೆ. ಸೊ ಅವ್ರಿಗೆಲ್ಲ ನಾನು ಇದನ್ನ ತೆಲುಗುಲ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶನೇ, ನಾನು ಆ ಫ್ಯಾನ್ಸ್ಗೆ ನಾನು ರೀಚ್ ಆಗ್ಬೇಕು.
ಅವ್ರಿಗೆ ಆ ತೋರಿಸಿದ ಪ್ರೀತಿನ ಇನ್ನೂ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತನೋಸ್ಕರನೇ ನಾನು ಇದು ತೆಲುಗು ಅಂಡ್ ಕನ್ನಡ ಎರಡು ಅಂತಾನೆ ಹೇಳ್ತೀನಿ. ಹಂಗಾಗಿ ಕನ್ನಡದಲ್ಲಿ ಬಂದಿದ್ದೀವಿ, ಈಗ ತೆಲುಗು ಬರಬೇಕು, ವೆರಿ ಸೂನ್ ಬರ್ತೀವಿ. ವೆರಿ ನೈಸ್. ಸೊ ನಿನ್ ಫ್ಯಾನ್ಸ್ ಎಷ್ಟೊಂದ್ ಜನ ರಿಷಿ ಅಂತ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ, ಇನ್ನೊಂದಷ್ಟು ಜನ ಮುಖೇಶ್ ಅಂತ ಹಾಕ್ಸ್ಕೊಂಡಿದ್ದಾರೆ. ಫ್ಯಾನ್ಸ್ ನಿನ್ನನ್ನು ಏನಂತ ಕರಿಬೇಕು? ನಿಹಾರ್ ಅಂತ ಕರಿಬೇಕಾ, ರಿಷಿ ಅಂತ ಕರಿಬೇಕಾ, ಮುಖೇಶ್ ಅಂತ ಕರಿಬೇಕಾ? ನೆಕ್ಸ್ಟ್ ಇನ್ ಯಾವ್ದಾರ ಫ್ಯೂಚರ್ ಅಲ್ಲಿ ಇನ್ಯಾವ್ದಾರ ಹೆಸರು ಬರುತ್ತಾ? ಈಗ ಯಾರೋ ಮೊನ್ನೆ ಹೇಳಿದ್ರು, ಅದೇ ನೀವು ಪೃಥ್ವಿ ಅಂತ ಕ್ಯಾರೆಕ್ಟರ್ ಮಾಡಿದ್ರೆ ನಿಮ್ ಹೆಸರು ಮರ್ತೋಗ್ತೀವಿ, ಪೃಥ್ವಿ ಅಂತ ಕರಿತೀನಿ ಅಂತ ಹೇಳಿದ್ರು. ಅಂದ್ರೆ ಹಂಗೆ ಪಾತ್ರಗಳಿಗೆ ಹೆಂಗೆ ಅವ್ರು ಕನೆಕ್ಟ್ ಆಗ್ತಾರೋ ಹಂಗ್ ಕರೆದ್ರೆ ನಂಗೆ ಖುಷಿ. ಅಂದ್ರೆ ಆ ಪಾತ್ರ ಅವ್ರಿಗೆ ಇಷ್ಟ ಆಯ್ತು ಅಂತಂದ್ರೆ ಆ ಹೆಸರು ಅವ್ರ ಮನ್ಸಲ್ಲಿ ಉಳಿತು ಅಂತ ಅರ್ಥ. ಸೊ ಹೆಂಗ್ ಕರೆದ್ರು ಖುಷಿ. ಅದೇ ನೀವು ಹೇಳ್ದಂಗೆ ಅವ್ರ ಹೆಸರು ಎಲ್ಲ ಹಾಕ್ಸ್ಕೊಂಡು ಟ್ಯಾಟೋ ಹಾಕ್ಸ್ಕೊಂಡಿರೋದು ತುಂಬಾ ದೊಡ್ಡದು. ಬೇಡ, ಆತರ ಮಾಡೋದು ಬೇಡ. ಆ ಪ್ರೀತಿ ಗೊತ್ತು ನಂಗೆ, ಅದು ತುಂಬಾ ಮನ್ಸಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅಂತ. ಬಟ್ ಆ ತರದ್ದು ಆಗೋದ್ ಬೇಡ. ಅಫ್ಕೋರ್ಸ್. ಸೊ ನಿನಗೆ ನನ್ ಸಿನಿಮಾ ನೋಡೋಂಗ್ ಹಿಂಗೇನಂತ ಅಂದ್ರೆ ನಾನ್ ಫಸ್ಟ್ ಟೈಮ್ ಅಂದ್ರೆ ಕಾರ್ತಿಕ್ನ ಎಲ್ಲ ನಾನು ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ನಾನು ಕಾರ್ತಿಕ್ನ ನೋಡಿರೋದೇ ಒಂಥರ ನಕ್ಕೊಂಡು ಮಜಾ ಮಾಡ್ಕೊಂಡಿರ್ತಾನೆ. ಬಿಗ್ ಬಾಸ್ ಅಲ್ಲಿ ಅಷ್ಟೇ ಹತ್ತಿರೋದು ನೋಡಿದ್ ನಾನು. ನಾವು ಇಷ್ಟು ವರ್ಷದಲ್ಲಿ ಅವ್ನ ಹತ್ತಿರೋದು ಡೌನ್ ಆಗಿರೋದು ನಾನು ನೋಡೇ ಇಲ್ಲ. ಅವ್ನಿಗೆ ಏನೇ ಆಗಿದ್ರು ಏನೇ ಇದ್ರು ಮನ್ಸಲ್ಲಿ ಹಿಡ್ಕೊತಾನೆ ಬಿಟ್ರೆ ನಾನ್ ನೋಡ್ದಾಗ ಅವ್ನು ಎಮೋಷನಲಿ ಇಸ್ ನಾಟ್ ಎ ವೀಕ್ ಪರ್ಸನ್. ಬಿಗ್ ಬಾಸ್ ಅಲ್ಲಿ ನೋಡಿದ್ದೆ, ಅದ್ ಬಿಟ್ರೆ ಅವ್ನ ಸಿನಿಮಾ ನೋಡ್ಬೇಕಾದ್ರೆ ಎಮೋಷನಲ್ ಆದ. ನನ್ಗೆ ಗೊತ್ತಿರಲಿಲ್ಲ. ಅಂದ್ರೆ ಓಕೆ ಹುಡುಗಿರ ಹಂಗ ಆಗ್ಬೋದೇನೋ ಅಂತ ಅನ್ಕೊಂಡಿದ್ದೆ. ನೀನ ನೋಡಕ್ ತುಂಬಾ ಎಮೋಷನ್ ಆಗಿ ಕಣ್ಣ ನೀರ್ ಕಟ್ಕೊಂಡಿದ್ ನೋಡ್ಲಿಲ್ಲ. ಅದು ಆಕ್ಚುಲಿ ನಾನು ಐ ಆಮ್ ಅ ವೆರಿ ಎಮೋಷನಲ್ ಪರ್ಸನ್. ನಂಗೆ ತುಂಬಾ ಅಂದ್ರೆ ಸಿನಿಮಾ ನೋಡುವಾಗ ತುಂಬಾ ಕನೆಕ್ಟ್ ಆಗ್ಬಿಡ್ತೀನಿ. ಅಲ್ಲಿ ಪಾತ್ರಗಳು ನಗುವಾಗ ನಂಗೂ ನಗು ಬರುತ್ತೆ, ಅಲ್ಲಿ ಒಂದಷ್ಟು ಇಮೋಷನಲ್ ಸೀನ್ ನಡೆಯುವಾಗ ನಂಗೂ ಅಳು ಬರುತ್ತೆ. ತೀರಾ ಪರ್ಸನಲ್ ಇದ್ದಾಗ ಅಫ್ಕೋರ್ಸ್ ನಾವೇನ್ ಜಾಸ್ತಿ ತೋರ್ಸ್ಕೊಳಕ್ ಹೋಗಲ್ಲ. ಈ ಸಿನಿಮಾದಲ್ಲಿ ನನಗೆ ಎಷ್ಟೋ ಕಡೆ ತುಂಬಾನೇ ಕನೆಕ್ಟ್ ಆಯ್ತು ನನಗೆ. ಅದು ನನಗೆ ಗೊತ್ತಿಲ್ಲದೆ ಆಗಿದ್ದದು, ನನ್ನ ಕಣ್ಣಲ್ಲಿ ನೀರು ತುಂಬಿದ್ದು. ಯಾಕೆ ಅಂದ್ರೆ ಒಬ್ಬ ಮಗನಾಗಿ ಆ ಒಂದಷ್ಟು ಅವನಲ್ಲೇ ಒಂದಷ್ಟು ತುಮುಲಗಳಿರುತ್ತೆ. ತಾಯಿ ಜೊತೆ ಅವನ್ಗೆ ರಿಫ್ಟ್ ಆಗ್ತಾ ಇರತ್ತೆ ಬಹಳ ಚಿಕ್ಕ ವಯಸ್ಸಿಂದ. ಅದಾದ್ಮೇಲೆ ತಂದೆ ನೋಡ್ಕೊಂಡು ಹೋಗೋದು, ಆ ರೀತಿ ಒಂದಷ್ಟು ವಿಷಯಗಳು ಅಲ್ಲೊಂದು ರಿಯಲೈಸೇಷನ್ ಆಗೋದು, ಇದೆಲ್ಲ ನಮಗೂ ಪರ್ಸನಲ್ ಲೈಫ್ಗೂ ತುಂಬಾ ಕನೆಕ್ಟ್ ಆಗ್ತಾ ಹೋಯ್ತು. ನಮಗೂ ಹೋಗಿ ಇಲ್ಲಪ್ಪ, ನಮ್ ತಾಯಿ ಜೊತೆ ನಾವು ಟೈಮ್ ಕೊಡ್ತಾ ಇಲ್ಲ, ನಾವು ಅವ್ರ ಜೊತೆ ಮಾತಾಡಿಸ್ಬೇಕು, ಅವ್ರ ಜೊತೆ ರೆಗ್ಯುಲರ್ ಆಗಿ. ಕೆಲವು ಸಲ ಏನಾಗ್ಬಿಡುತ್ತೆ ನಮ್ ಲೈಫಲ್ಲಿ, ನಾವು ನಮ್ ಕೆಲ್ಸದಲ್ಲಿ ಮುಳುಗೋಗಿ ನಾವು ಅಂದ್ರೆ ಡೈಲಿ ಬೆಳಿಗ್ಗೆ ಊಟ ಆಯ್ತಾ ಅದೆಲ್ಲ ನಡೀತಾ ಇರುತ್ತೆ. ಆದ್ರೆ ಅವ್ರ ಜೊತೆ ಒಂದಷ್ಟು ಕೂತು ಮಾತಾಡಿದಾಗ ಅವ್ರ ನೋವೇನು, ಅವ್ರ ಬೇಜಾರೇನು, ಇವೆಲ್ಲ ಗೊತ್ತಾಗೋದು ಅವಾಗ. ಇದನ್ನೆಲ್ಲ ಸಿನಿಮಾ ನೋಡಿದಾಗ ಸುಮಾರು ಕಲ್ತಿದ್ದೀನಿ. ಈ ಸಿನಿಮಾದಲ್ಲಿ ಮಾತಿನ ಮೂಲಕ ಎಷ್ಟೊಂದು ಹೇಳಿದಾರೆ. ನನಗೆ ಲೈಫ್ಗೆ ಅಳವಡಿಸ್ಕೊಳ್ಳುವಂಥದ್ದು ಸುಮಾರು ಸಿಕ್ತು, ಒಂದಷ್ಟು ಮೆಸೇಜ್ ಇತ್ತು. ಹಂಗಾಗಿ ತುಂಬಾ ಕನೆಕ್ಟ್ ಆದೆ ನಾನು ತೀರ್ಥರೂಪ ತಂದೆಯವರಿಗೆ. ಸೊ ಇನ್ ದಟ್ ಕೇಸ್ ಐ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಡೈರೆಕ್ಟರ್ ಫಾರ್ writing such a wonderful lines and giving us a wonderful scenes, entire film I must say. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.